ಹಿಮ್ಮಡಿ ನೋವು ಬಹಳಷ್ಟು ಜನ ಅನುಭವಿಸ್ತಾ ಇರುವಂತಹ ತೊಂದರೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 4 ರಿಂದ 6 ಹೆಜ್ಜೆ ಇಡೋದೇ ಕಷ್ಟ ಆಗುತ್ತೆ. ತುಂಬಾ ಹೊತ್ತು ಕೂತ್ಕೊಂಡ ನಂತರ ಎದ್ದು ಓಡಾಡಕ್ಕೆ ಆಗೋದಿಲ್ಲ. ತುಂಬಾ ಹೊತ್ತು ನಿಂತ್ಕೊಂಡು ಮಾಡುವಂತಹ ಕೆಲಸದವರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು. ಹಿಮ್ಮಡಿಯಲ್ಲಿ ಒಂಥರ ಚುಚ್ಚಿದಂಗೆ ಆಗುತ್ತೆ. ಸ್ವಲ್ಪ ಒಂದು 10-20 ಹೆಜ್ಜೆ ಇಟ್ಟ ಮೇಲೆ ನೋವು ಕಡಿಮೆ ಆಗ್ತಾ ಬರುವಂಥದ್ದು. ಇದೆಲ್ಲ ಹಿಮ್ಮಡಿಯಲ್ಲಿರುವಂತಹ ಉರಿಯೂತ ಬರ್ತಾ ಇದೆ ಅಂತ ಹೇಳುವಂತಹ ಲಕ್ಷಣ. ಇದನ್ನ ನಾವು ಸರಿಪಡಿಸಬೇಕು, ಆ ಉರಿಯೂತ ಕಡಿಮೆ ಆಗ್ಬೇಕು ಅಂದ್ರೆ ಸುಲಭವಾದ ಕೆಲವೊಂದು ಮನೆಮದ್ದುಗಳಿಂದ ಸಾಧ್ಯ. 5 ಮನೆಮದ್ದುಗಳಿಂದ ಹಿಮ್ಮಡಿ ನೋವನ್ನ ನಾವು ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಹಿಮ್ಮಡಿ ನೋವಿದ್ದಾಗ ಯಾವ ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಬಹಳಷ್ಟು ಜನ ನನ್ನ ಹಿಮ್ಮಡಿ ನೋವು ಕಡಿಮೆ ಆಯ್ತು ಡಾಕ್ಟ್ರಿ ಅಂತ ನನಗೆ ದಿನ ಹೇಳ್ತಿರ್ತಾರೆ. ಅದರ ಜೊತೆಗೆ ಈ ಹಿಮ್ಮಡಿ ನೋವಿಗೆ ಮುಖ್ಯ ಕಾರಣಗಳೇನು, ಬರೀ ಪ್ಲಾಂಟರ್ ಫೇಶಿಯಾಟಿಸ್ ಅಷ್ಟೇ ಅಲ್ಲದೆ ಬೇರೆ ಕಾರಣಗಳಿಂದ ಆಗುತ್ತಾ, ಅದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ 2 ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಈ ಹಿಮ್ಮಡಿ ನೋವಿಗೆ ಮನೆಮದ್ದುಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಿಮ್ಮಡಿ ನೋವು ಯಾಕೆ ಬರುತ್ತೆ ಅಂತ ಸರಿಯಾಗಿ ತಿಳ್ಕೋಬೇಕು. ಹಿಮ್ಮಡಿಯಲ್ಲಿ ಪ್ಲಾಂಟಾರ್ ಫೇಶಿಯಾ ಅನ್ನುವಂತಹ ಒಂದು ಶಾಕ್ ಅಬ್ಸಾರ್ಬಿಂಗ್ ಒಂದು ಥಿಕ್ ರಬ್ಬರ್ ಬ್ಯಾಂಡ್ ತರ ಒಂದು ಮಾಂಸಖಂಡ ಇರುತ್ತೆ. ಅದು ನಮ್ಮ ಈ ಹಿಮ್ಮಡಿಯ ಮೂಳೆಗಳಿಗೆ ಮುಂದ್ಗಡೆ ಬೆರಳ ಹತ್ರ ಇರುವಂತಹ ಮೂಳೆಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಬ್ಯಾಂಡ್ ಅಂತ ಹೇಳ್ಬೋದು. ನಾವು ನಡಿಬೇಕಾದ್ರೆ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಲಿಕ್ಕೆ, ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಕೊಡ್ಲಿಕ್ಕೆ ಇದು ಸಹಾಯ ಮಾಡ್ತಾ ಇರುತ್ತೆ. ಆದ್ರೆ ಯಾವಾಗ ತುಂಬಾ ಹೊತ್ತು ನಿಂತ್ಕೊಂಡು ಇರುವಂತಹ ಕೆಲಸ ಮಾಡುವಂತವ್ರು, ಮುಖ್ಯವಾಗಿ ಈ ಟೀಚರ್ಗಳಲ್ಲಿ ಅಥವಾ ಬಸ್ ಕಂಡಕ್ಟರ್ ಅಲ್ಲಿ, ಈ ಟ್ರಾಫಿಕ್ ಪೊಲೀಸ್ ಅಲ್ಲಿ ಅಥವಾ ಮನೆಯಲ್ಲೇ ನಿಂತ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿಗಳಲ್ಲಿ, ತುಂಬಾ ಹೊತ್ತು ನಿಂತ್ಕೊಂಡು ವಾಕಿಂಗ್ ಮಾಡುವಂತವರಲ್ಲಿ, ಈ ರೀತಿಯಾದಂತಹ ವ್ಯಕ್ತಿಗಳಲ್ಲಿ ನಿಂತ್ಕೊಂಡೇ ಅದ್ರ ಮೇಲೆ ಹೆಚ್ಚು ಒತ್ತಡ ಬಿದ್ದಾಗ, ಯಾವಾಗ ತುಂಬಾ ಹೊತ್ತು ಹೆಚ್ಚು ಸ್ಟ್ರೈನ್ ಬೀಳುತ್ತೋ, ಹೆಚ್ಚು ಒತ್ತಡ ಬೀಳುತ್ತೋ, ಅಥವಾ ದೇಹದ ತೂಕ ಹೆಚ್ಚಾದಾಗ, ಹೆಚ್ಚು ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಈ 20 ರಿಂದ 40-50 ವರ್ಷ ಈ ವಯಸ್ಸಿನಲ್ಲಿ ಇರುವಂತಹ ಹೆಂಗಸರಲ್ಲಿ, ತುಂಬಾ ಹೊತ್ತು ನಿಂತ್ಕೊಂಡು ಮಾಡುವಂತವರಲ್ಲಿ ಆ ಪ್ಲಾಂಟಾರ್ ಫೇಶಿಯಾದಲ್ಲಿ ಸಣ್ಣ ಸಣ್ಣ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ. ಹೆಚ್ಚು ಒತ್ತಡ ಬಿದ್ದ ತಕ್ಷಣ ಮೈಕ್ರೋ ಟೇರ್ ಆಗ್ಬಿಡುತ್ತೆ, ಸ್ವಲ್ಪ ಹರಿತಾ ಬರುತ್ತೆ, ಅಲ್ಲಿ ಉರಿಯುತ್ತಾ ಇನ್ಫ್ಲಮೇಷನ್ ಬಂದ್ಬಿಡುತ್ತೆ, ಆವಾಗ ನೋವು ಕಾಣಿಸ್ಕೊಳ್ಳುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 4 ಹೆಜ್ಜೆ ಇಡಕ್ಕೆ ಕಷ್ಟ ಆಗುತ್ತೆ. ರಾತ್ರಿ ಮಲ್ಕೊಂಡಿದ್ದಾಗ ಈ ಪ್ಲಾಂಟಾರ್ ಫೇಶಿಯಾ ಟೈಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ಹೆಜ್ಜೆ ಇಟ್ಟಾಗ ಅದು ಸ್ಟ್ರೆಚ್ ಆದ ತಕ್ಷಣ ಒಳಗಡೆ ನೋವು ಕಾಣಿಸ್ಕೊಡುತ್ತೆ. ತುಂಬಾ ದಿನದಿಂದ ಈ ನೋವು ಬರ್ತಾ ಇದೆ ಅಂದ ತಕ್ಷಣ ಆ ಇನ್ಫ್ಲಮೇಷನ್ ತುಂಬಾ ಉರಿಯೂತ ಬಂದು ಅಲ್ಲಿ ಒಳಗಡೆ ಮೂಳೆ ಒಂದು ಮುಳ್ಳಿನ ತರ ಚೂಪಾಗ್ಬಿಡುತ್ತೆ. ಇದಕ್ಕೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಇದು ಕಾಯಿಲೆ ಅಲ್ಲ, ಆದ್ರೆ ತುಂಬಾ ದಿನದಿಂದ ಈ ತೊಂದರೆ ಇದೆ ಅಂತ ಹೇಳ್ತಾ ಇರುವಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಪ್ಲಾಂಟರ್ ಫೇಶಿಯಾಟಿಸ್. ಅದೇ ಹಿಮ್ಮಡಿ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊತಾ ಇದೆ, ಮಾಂಸಖಂಡದಲ್ಲಿದೆ ಅಂತಂದ್ರೆ ಇದು ಅಕಿಲಿಸ್ ಟೆಂಡಿನೈಟಿಸ್ ಆಗಿರಬಹುದು, ಅಥವಾ ಅಲ್ಲೊಂದು ಸಣ್ಣ ಗಂಟು ತರ ಕಾಣಿಸ್ಕೊತಾ ಇದೆ ಅಂತಂದ್ರೆ ರಿಟ್ರೋ ಕ್ಯಾಲ್ಕಿನಿಯಲ್ ಬರ್ಸೈಟಿಸ್ ಅಂತ ಆಗಿರಬಹುದು, ಅಥವಾ ಆ ಆಂಕಲ್ ಕೀಲಿನ ಅಕ್ಕಪಕ್ಕದಲ್ಲಿದೆ ಅಂತಂದ್ರೆ ಆಂಕಲ್ ಟೆಂಡಿನೈಟಿಸ್ ಆಗಿರಬಹುದು. ಸೊ ಹಲವಾರು ಕಾರಣದಿಂದ ಈ ಹಿಮ್ಮಡಿ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಿನದ್ರಲ್ಲಿ ಈ ಒಳಗಡೆ ಉರಿಯೂತ ಆಗುತ್ತೆ. ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸುಲಭವಾದ ಮನೆಮದ್ದುಗಳಿಂದ ಸಾಧ್ಯ. ಅದ್ ಹೇಗೆ ಅಂತ ನೋಡೋಣ. 5 ಮನೆಮದ್ದುಗಳು ಮತ್ತು ಅದರ ವೈಜ್ಞಾನಿಕ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಹೈಡ್ರೋಥೆರಪಿ, ಬಿಸಿನೀರು ಮತ್ತು ತಣ್ಣೀರು. ಇದು ಸುಲಭವಾಗಿ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹದ್ದು. ಒಂದು ಬಕೆಟ್ ಅಲ್ಲಿ ಬಿಸಿನೀರು ತಗೊಳ್ಳೋದು, ನಾವು ಸ್ನಾನ ಎಷ್ಟು ಮಾಡ್ತೀವೋ ಅಷ್ಟು ಉಗುರು ಬೆಚ್ಚಗಿರುವಂತಹ ನೀರು ಅಂತ ಅನ್ಕೋಬಹುದು. ಇನ್ನೊಂದು ಬಕೆಟ್ ಅಲ್ಲಿ ತಣ್ಣೀರನ್ನ ತಗೊಳ್ಳೋದು, ತಂಪಾಗಿರುವಂತಹ ನೀರು, ಸ್ವಲ್ಪ ಐಸ್ ಕ್ಯೂಬ್ಸ್ ಬೇಕಾದ್ರೆ ಹಾಕಿ ಅದನ್ನ ಇನ್ನೂ ತಂಪು ಮಾಡ್ಬೋದು. ಒಂದು ಬಿಸಿನೀರಿನ ಆ ಬಕೆಟ್ ಅಲ್ಲಿ ನಮ್ಮ ಪಾದವನ್ನ ಮುಳುಗಿಸಿಡಬೇಕು. 3 ನಿಮಿಷದ ಕಾಲ ಮುಳುಗಿಸಿಡುವಂಥದ್ದು. 3 ನಿಮಿಷ ಬಿಸಿನೀರಲ್ಲಿ ಮುಳುಗಿಸಿಟ್ಟ ನಂತರ ತಕ್ಷಣ ಅದನ್ನ ತಣ್ಣೀರಿನ ಬಕೆಟ್ ಅಲ್ಲಿ ಪಾದವನ್ನ ಇಡೋದು. ಅದನ್ನ 1 ನಿಮಿಷ ಇಡೋದು. 3 ನಿಮಿಷ ಬಿಸಿನೀರು ಮತ್ತು 1 ನಿಮಿಷ ತಣ್ಣೀರು, ಈ ತರ 3 ರಿಂದ 4 ಸೈಕಲ್ ಮಾಡೋದ್ರಿಂದ ಬಹಳಷ್ಟು ಚೆನ್ನಾಗಿ ಆ ಹಿಮ್ಮಡಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಹೇಗೆ ಅಂತ ನೋಡೋಣ. ಬಿಸಿನೀರಲ್ಲಿಟ್ಟಾಗ ಅಲ್ಲಿ ವ್ಯಾಸೋ ಡೈಲೇಷನ್ ಅಂದ್ರೆ ಅಲ್ಲಿರುವಂತಹ ರಕ್ತನಾಳಗಳು ಸ್ವಲ್ಪ ಅಗಲ ಆಗಿ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದರಿಂದ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಒಳಗಡೆ ಈ ಬಿಸಿನೀರಲ್ಲಿಟ್ಟಾಗ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಟೈಟ್ ಆಗಿರುವಂತಹದ್ದು, ಬಿಗಿತಾ ಇರುವಂತಹದ್ದು, ಅದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ಕಾರಣದಿಂದ ಅಲ್ಲಿ ಹೆಚ್ಚು ರಕ್ತ ಸಂಚಾರ ಆಗಿ ಬೇಗ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. 3 ನಿಮಿಷ ಬಿಸಿನೀರಲ್ಲಿ ಇಟ್ಟ ತಕ್ಷಣ ನಾವು ತಣ್ಣೀರಲ್ಲಿ ಇಟ್ಟಾಗ ಆ ಬಿಸಿನೀರಲ್ಲಿ ಇದ್ದಿದ್ದು ವ್ಯಾಸೋ ಡೈಲೇಷನ್, ರಕ್ತ ಸಂಚಾರ ಹೆಚ್ಚಾಗಿರುತ್ತೆ. ಅದಾದ ನಂತರ ಸಡನ್ ಆಗಿ ಕಾಂಟ್ರಾಸ್ಟಿಂಗ್ ಎಫೆಕ್ಟ್ ಇಂದ ಆ ತಂಪು ನೀರಲ್ಲಿ ಇಟ್ಟಾಗ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದ್ರೆ ರಕ್ತ ಸಂಚಾರ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಅವಾಗ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ತಂಪು ನೀರಲ್ಲಿ ಇಟ್ಟಾಗ ಆ ನೋವು ಕಡಿಮೆ ಆಗುತ್ತೆ. ಅಂದ್ರೆ ಒಂದ್ ರೀತಿ ನಂಬಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಇರುವಂತಹ ಆ ನೋವು ಸಡನ್ ಆಗಿ ಅಲ್ಲಿ ಮರಗಟ್ಟುವಂತಹ ಆ ಭಾವನೆ ಬಂದ ತಕ್ಷಣ ನೋವು ಕಡಿಮೆ ಆಗುತ್ತೆ.
ಅದರ ಜೊತೆಗೆ ಆ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಈ ಎರಡೂ ಕೂಡ ಅಂದ್ರೆ ರಕ್ತ ಸಂಚಾರ ಹೆಚ್ಚಾಗಿ ಸಡನ್ ಆಗಿ ಕಡಿಮೆ ಆದಾಗ ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗ್ಲಿಕ್ಕೆ ನಮ್ಗೆ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಬ್ರು ಸುಲಭವಾಗಿ 3 ನಿಮಿಷ ಬಿಸಿನೀರು, 1 ನಿಮಿಷ ತಣ್ಣೀರು, ಈ ತರ 3 ರಿಂದ 4 ಸೈಕಲ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ಒಳಗಡೆ ಇರುವಂತಹ ರಕ್ತ ಸಂಚಾರವನ್ನ ಚೆನ್ನಾಗಿ ಮಾಡಿಕೊಂಡು ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು ಪಾದವನ್ನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವಂತಹದ್ದು. ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡು ಆ ಪಾದಗಳಲ್ಲಿ ಒಳಗಡೆ ಉರಿಯೂತ ಹೆಚ್ಚಾಗ್ತಾ ಹೋಗುತ್ತೆ, ಹಿಮ್ಮಡಿಯಲ್ಲಿ ನೋವು ಹೆಚ್ಚಾಗ್ತಾ ಇರುತ್ತೆ. ಅದನ್ನ ರಿಲ್ಯಾಕ್ಸ್ ಮಾಡಕ್ಕೆ ನಾವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು ಆ ಹಿಮ್ಮಡಿಯನ್ನ ನಾವು ಈ ಕೊಬ್ಬರಿ ಎಣ್ಣೆ ತಗೊಂಡು ಮಸಾಜ್ ಮಾಡೋದ್ರಿಂದ ನಮಗೆ ಹಲವಾರು ಅನುಕೂಲ ಆಗ್ತಾ ಹೋಗುತ್ತೆ. ಸ್ವಲ್ಪ ಬೆಚ್ಚನೆಯ ಕೊಬ್ಬರಿ ಎಣ್ಣೆನ ತಗೊಳ್ಳುವಂತಹದ್ದು ನಮ್ಮ ಹಿಮ್ಮಡಿಯಿಂದ ಆ ಬೆರಳಿನ ಕಡೆಗೆ ಆ ಪಾದಕ್ಕೆ ನಾವು 2 ಹೆಬ್ಬೆಟ್ಟಿಂದ ನಿಧಾನವಾಗಿ ಮಸಾಜ್ ಮಾಡ್ತಾ ಬರೋದು. ಒಂದು 4 ರಿಂದ 5 ನಿಮಿಷದ ತನಕ ಮಸಾಜ್ ಮಾಡ್ಬೋದು. ಮೊದಲು ಈ ಹಿಮ್ಮಡಿಯಿಂದ ಬೆರಳಿನ ಕಡೆಗೆ ಹೋಗೋದು, ಆಮೇಲೆ ಹಿಮ್ಮಡಿ ಹತ್ರ ರೌಂಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆ ಹಿಮ್ಮಡಿಯನ್ನ ಮಸಾಜ್ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಆ ಹಿಮ್ಮಡಿಗೆ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಒಳಗಡೆ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಬಿಗಿತ ಟೈಟ್ ಆಗಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಫ್ರೀ ಆಗ್ತಾ ಬರುತ್ತೆ. ಅದರ ಜೊತೆಗೆ ಅಲ್ಲಿ ಇರುವಂತಹ ಟಾಕ್ಸಿನ್ಸ್, ಏನು ವಿಷ ಪದಾರ್ಥಗಳು ಅಲ್ಲಿ ಶೇಖರಣೆ ಆಗಿರುತ್ತೋ ಅದೆಲ್ಲದೂ ವಾಶ್ ಔಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಈ ಕೊಬ್ಬರಿ ಎಣ್ಣೆ, ಈ ಕೋಕೋನಟ್ ಆಯಿಲ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನ್ಯಾಚುರಲ್ ಆಗಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತೆ. ಒಳಗಡೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿರುವಂತಹ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್, ಕ್ಯಾಪ್ರಿಲಿಕ್ ಆಸಿಡ್, ಬ್ಯೂಟ್ರಿಕ್ ಆಸಿಡ್ ಇವೆಲ್ಲವೂ ಕೂಡ ಅನುಕೂಲ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಇದು ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ. ಅಲ್ಲಿರುವಂತಹ ಚರ್ಮ ಸಾಫ್ಟ್ ಆಗುತ್ತೆ. ನಮ್ಗೆ ಆ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಅನ್ನ ಹಿಮ್ಮಡಿಗೆ ಇದು ಬಹಳ ಚೆನ್ನಾಗಿ ಕೊಡೋದ್ರಿಂದ ಆ ಬೆಳಗ್ಗಿಂದ ಸಂಜೆ ತನಕ ಇರುವಂತಹ ಟೆನ್ಷನ್ ಫ್ರೀ ಆಗಿ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಹಳ ಹೆಚ್ಚು ನೋವಾಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಆದ್ರಿಂದ ಬೆಳಿಗ್ಗೆ ಹೊತ್ತು ಕಾಂಟ್ರಾಸ್ಟ್ ಥೆರಪಿ, ಬಿಸಿನೀರು ತಣ್ಣೀರಲ್ಲಿ ಇಟ್ಕೊಳ್ಳುವಂತಹದ್ದು ಪಾದವನ್ನ, ಸಂಜೆ ಹೊತ್ತಿಗೆ ಆ ಕೊಬ್ಬರಿ ಎಣ್ಣೆ, ಬೆಚ್ಚನೆಯ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡುವಂತಹದ್ದು. ಮೂರನೇ ಮನೆ ಮದ್ದು ರೋಲಿಂಗ್ ಎಕ್ಸಸೈಸ್. ಒಂದು ನೀರಿನ ಬಾಟಲ್ ಅನ್ನು ತಗೊಂಡು ಅಥವಾ ಒಂದು ಟೆನ್ನಿಸ್ ಬಾಲ್ ಅನ್ನ ತಗೊಂಡು ಹೇಗೆ ಅಂತ ನೋಡೋಣ. ನಾವು ಒಂದು ಸ್ಟೀಲಿನ ಬಾಟಲ್ ಅಲ್ಲಿ ನೀರನ್ನ ತುಂಬಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಸ್ವಲ್ಪ ತಂಪಾಗೋ ತನಕ ಕಾದ ನಂತರ ಆ ತಂಪಾಗಿರುವಂತಹ ನೀರು ತುಂಬಿರುವಂತಹ ಸ್ಟೀಲಿನ ಬಾಟಲ್ ಅನ್ನ ನೆಲದ ಮೇಲೆ ಇಟ್ಟು ನಮ್ಮ ಪಾದದಿಂದ ಅದನ್ನ ರೋಲ್ ಮಾಡಬೇಕು. ಈ ರೀತಿ ಆ ಹಿಮ್ಮಡಿಯಲ್ಲಿ, ಆ ಪಾದದಲ್ಲಿ ಈ ತಂಪಾಗಿರುವಂತಹ ಬಾಟಲ್ ಇಂದ ರೋಲ್ ಮಾಡೋದ್ರಿಂದ ಆ ಬಾಟಲ್ ರೋಲಿಂಗ್ ಎಫೆಕ್ಟ್ ಇಂದ ನಮ್ಮ ಪಾದಕ್ಕೆ ಮಸಾಜ್ ಆಗ್ತಾ ಬರುತ್ತೆ. ಟೈಟ್ ಆಗಿರುವಂತಹ ಆ ಪ್ಲಾಂಟಾರ್ ಫೇಶಿಯಾ ರಿಲ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಆ ತಂಪು ಏನು ಇರುತ್ತೋ, ತಂಪು ನೀರಿರುತ್ತೋ, ಅದು ಒಳಗಡೆ ಇರುವಂತಹ ಆ ರಕ್ತನಾಳನ್ನ ವಾಸೋ ಕನ್ಸ್ಟ್ರಿಕ್ಷನ್ ಮಾಡುತ್ತೆ. ಅವಾಗ ಆ ಇನ್ಫ್ಲಮೇಷನ್, ಉರಿಯೂತ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದನೂ ಮಾಡಬಹುದು, ಅಥವಾ ಒಂದು ಟೆನ್ನಿಸ್ ಬಾಲ್ ಅನ್ನ ತಗೊಂಡು ಮಾಡಬಹುದು. ಟೆನ್ನಿಸ್ ಬಾಲ್ ಕೂಡ ಇದೇ ರೀತಿ ಮಸಾಜ್ ಮಾಡುವಂತಹ ಆ ಎಫೆಕ್ಟ್ ಅನ್ನ ಕೊಡುತ್ತೆ. ಟೆನ್ನಿಸ್ ಬಾಲ್ ತುಂಬಾ ಗಟ್ಟಿಯಾಗಿರಲ್ಲ. ಅದರಿಂದ ತುಂಬಾ ಗಟ್ಟಿಯಾಗಿದ್ರೆ ಆ ಹಿಮ್ಮಡಿಯಲ್ಲಿರುವಂತಹ ಉರಿಯೂತ ಬಂದಿರುವಂತಹ ಮಾಂಸಖಂಡಗಳಿಗೆ ತೊಂದರೆ ಆಗ್ಬೋದು. ತುಂಬಾ ಸಾಫ್ಟ್ ಆಗಿದ್ರೆ ಅದಕ್ಕೆ ಆ ಮಸಾಜಿಂಗ್ ಎಫೆಕ್ಟೇ ಸಿಗದೆ ಇರ್ಬೋದು. ಸೊ ಸರಿಯಾದ ರೀತಿಯಲ್ಲಿ ಫರ್ಮ್ನೆಸ್ ಇರುವಂತಹ ಕರೆಕ್ಟ್ ಆಗಿ ಉಪಯೋಗ ಆಗುವಂತದ್ದು ಟೆನ್ನಿಸ್ ಬಾಲ್ ಅನ್ನ ನಾವು ತಗೊಂಡು ಆ ಹಿಮ್ಮಡಿಯಿಂದ ಮಸಾಜ್ ಮಾಡೋದ್ರಿಂದ ಕೂಡ ನಮ್ಗೆ ಈ ರೀತಿಯಾದಂತಹ ಮಸಾಜಿಂಗ್ ಎಫೆಕ್ಟ್, ರಕ್ತ ಸಂಚಾರ ಇಂಪ್ರೂವ್ ಆಗುವಂತಹ ಎಫೆಕ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಈ ರೀತಿ ವ್ಯಾಯಾಮ ಮಾಡೋದ್ರಿಂದ ಒಂದು 3 ರಿಂದ 5 ನಿಮಿಷ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್, ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ, ಈ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಸೊ ಈ ಮನೆ ಮದ್ದು ಮಾಡೋದ್ರಿಂದ ಕೂಡ ಬಹಳಷ್ಟು ಚೆನ್ನಾಗಿ ಈ ಹಿಮ್ಮಡಿ ನೋವನ್ನ ಕಡಿಮೆ ಮಾಡ್ಕೋಬಹುದು. 4ನೇ ಮನೆ ಮದ್ದು ಸ್ಟ್ರೆಚಿಂಗ್ ಎಕ್ಸಸೈಸಸ್. ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಈ ಪಾದವನ್ನ ಇಟ್ಕೊಂಡ ನಂತರ ಅಲ್ಲಿ ಇರುವಂತಹ ಹಿಮ್ಮಡಿಯಲ್ಲಿ ಇರುವಂತಹ ರಕ್ತ ಸಂಚಾರ ಇಂಪ್ರೂವ್ ಆಗಿರುತ್ತೆ. ಆದ್ರೆ ಇನ್ನೂ ನಮ್ಗೆ ಹೆಚ್ಚು ಲಾಭ ಸಿಗ್ಬೇಕು ಅಂದ್ರೆ ನಾವು ಅದಾದ ನಂತರ ಸ್ಟ್ರೆಚಿಂಗ್ ಎಕ್ಸಸೈಸಸ್ ನ ಮಾಡಬೇಕು. ಇದನ್ನ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತ ನೋಡೋಣ. ಮೊದಲನೇದು ಟವಲ್ ಸ್ಟ್ರೆಚ್. ಒಂದು ಟವಲ್ ಅನ್ನ ತಗೊಂಡು ನಮ್ಮ ಮುಂಗಾಲಿನ ಮೇಲೆ, ಅಂದ್ರೆ ನಾವು ಅಂಗಾತ ನೇರವಾಗಿ ಮಲ್ಕೊಂಡು ಅಥವಾ ಎದ್ದು ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಕೂಡ ಈ ವ್ಯಾಯಾಮ ಮಾಡಬಹುದು. ಒಂದು ಟವಲ್ ಅನ್ನ ನಮ್ಮ ಪಾದಕ್ಕೆ ಹಾಕೊಂಡು 2 ಕೈಗಳಿಂದ ಆ ಮುಂಗಾಲನ್ನ ಹಿಂದಕ್ಕೆ ಎಳಿತಾ ಹೋಗುವಂಥದ್ದು. ನಮ್ಮ ಮಂಡಿ ನೇರವಾಗಿರ್ಬೇಕು. ಈ ರೀತಿಯಾಗಿದ್ದಾಗ ಆ ಹಿಮ್ಮಡಿಯ ಹಿಂಭಾಗದಲ್ಲಿರುವಂತಹ ಟೆಂಡೋ ಅಕಿಲೆಸ್ ಅಂತ ಏನಿರುತ್ತೆ ಅಲ್ಲಿ ಸ್ಟ್ರೆಚ್ ಆಗ್ತಾ ಬರುತ್ತೆ. ಹಿಮ್ಮಡಿಯ ಹಿಂಭಾಗ, ನಮ್ಮ ಮೀನ್ಖಂಡದ ಮಾಂಸಖಂಡಗಳು ಹೋಗಿ ಆ ಟೆಂಡೋ ಅಕಿಲೆಸ್ ಮುಖಾಂತರ ಹಿಮ್ಮಡಿಗೆ ಅಟ್ಯಾಚ್ ಆಗುತ್ತೆ. ಇದು ರಿಲ್ಯಾಕ್ಸ್ ಆದಾಗ, ಸ್ಟ್ರೆಚ್ ಆದಾಗ, ಇದು ಫ್ರೀ ಆದಾಗ ಆ ಹಿಮ್ಮಡಿ ಮೇಲಿರುವಂತಹ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ 30 ಸೆಕೆಂಡ್ ಈ ರೀತಿ ಸ್ಟ್ರೆಚ್ ಮಾಡಿ ಅದನ್ನ ಟೈಟ್ ಆಗಿ ಎಳೆದು ಬಿಡಬೇಕು. ಈ ತರ 3 ಸಲ ರಿಪೀಟ್ ಮಾಡುವಂತಹದ್ದು. ಇದು ಟವಲ್ ಸ್ಟ್ರೆಚ್. ಇದಾದ ನಂತರ ವಾಲ್ ಸ್ಟ್ರೆಚ್, ಕಾಫ್ ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅಥವಾ ವಾಲ್ ಕಾಫ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ನಾವು ಒಂದು ಗೋಡೆ ಮುಂದೆ ನಿಂತ್ಕೊಂಡು 2 ಕೈಗಳಿಂದ ಗೋಡೆಯನ್ನ ಹಿಡ್ಕೊಳ್ಳೋದು,
ಒಂದು ಕಾಲಿನ ಹಿಮ್ಮಡಿ, ಮೊದಲು ಬಲಗಡೆ ಕಾಲು ಅಂದ್ರೆ ಬಲಗಡೆ ಕಾಲನ್ನ ನೇರವಾಗಿ ಇಟ್ಕೊಂಡು ಹಿಮ್ಮಡಿ ನೆಲದ ಮೇಲೆ ಊರ್ಬೇಕು. ಎಡಗಾಲ್ ಮಂಡಿಯನ್ನ ನಿಧಾನ ಮಡಚ್ತಾ ನಮ್ಮ ದೇಹವನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಈ ರೀತಿ ಮುಂದಕ್ಕೆ ತಗೊಂಡು ಹೋದಾಗ ಹಿಮ್ಮಡಿ ನೆಲದ ಮೇಲೆ ಇಟ್ಟಾಗ ನಮ್ಮ ಮೀನ್ಖಂಡದ ಮಾಂಸಖಂಡಗಳು ಗ್ಯಾಸ್ಟ್ರೋನಿಮಿಯಸ್ ಮತ್ತು ಸೋಲಿಯಸ್ ಅನ್ನುವಂತಹ ಮಾಂಸಖಂಡಗಳು ಸ್ಟ್ರೆಚ್ ಆಗ್ತಾ ಬರುತ್ತೆ. ಅದು ಫ್ಲೆಕ್ಸಿಬಲ್ ಆಗ್ತಾ ಹೋದಾಗೆ, ಅದು ಸ್ಟ್ರೆಚ್ ಆಗ್ತಾ ಹೋದಾಗೆ ನಮ್ಮ ಹಿಮ್ಮಡಿ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ. ಆವಾಗ ಫ್ರೀ ಆಗಿ ಬೇಗ ಈ ಹಿಮ್ಮಡಿ ನೋವು ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ವ್ಯಾಯಾಮ ಕೂಡ ಬಲಗಡೆ ಒಂದ್ಸಲ 30 ಸೆಕೆಂಡ್ ಹಿಡ್ಕೊಳ್ಳೋದು, 3 ಸಲ ರಿಪೀಟ್ ಮಾಡುವಂಥದ್ದು. ಬಲಗಡೆ ಒಂದ್ಸಲ, ಎಡಗಡೆ ಒಂದ್ಸಲ. ಸೊ ಈ ಟವೆಲ್ ಸ್ಟ್ರೆಚ್ ಮತ್ತು ಈ ವಾಲ್ ಕಾಫ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನ ಬಲಗಡೆ ಎಡಗಡೆ ಎರಡೂ ಕಡೆ 3 ಸಲ ರಿಪೀಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷದಲ್ಲಿ ಈ ಹಿಮ್ಮಡಿ ಸಪೋರ್ಟ್ ಮಾಡ್ತಾ ಇರುವಂತಹ, ಹಿಮ್ಮಡಿಗೆ ಬೇಕಾಗಿರುವಂತಹ ಮೀನ್ಖಂಡದ ಮಾಂಸಖಂಡಗಳನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 5ನೇ ಮನೆಮದ್ದು ಫುಟ್ವೇರ್ ಮಾಡಿಫಿಕೇಶನ್. ನಾವು ಹಾಕ್ತಾ ಇರುವಂತಹ ಪಾದರಕ್ಷೆ, ಚಪ್ಪಲ್ ಅಥವಾ ಶೂ ಅಲ್ಲಿ ಅದರಲ್ಲಿ ಮಾರ್ಪಾಡು ಮಾಡುವಂತಹದ್ದು. ಹೆಚ್ಚಿನವರೆಲ್ಲರೂ ಕೂಡ ಈ ಗಟ್ಟಿಯಾಗಿರುವಂತಹ ಚಪ್ಪಲ್, ಫ್ಲಾಟ್ ಆಗಿರುವಂತಹ ಚಪ್ಪಲನ್ನೇ ಬಳಸ್ತಾ ಇರ್ತೀವಿ. ಆದ್ರೆ ತುಂಬಾ ಹೊತ್ತು ನಿಂತ್ಕೊಳ್ಳುವಂತವರು, ಹೆಚ್ಚು ಓಡಾಡುವಂತವರು, ಹೆಚ್ಚು ದೇಹ ತೂಕ ಹೆಚ್ಚಿರುವಂತವರು ಹಿಮ್ಮಡಿ ಮೇಲೆ ಹೆಚ್ಚು ಒತ್ತಡವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಸರಿಯಾಗಿರುವಂತಹ ಕುಶನ್ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನ ಬಳಸೋದು, ಸರಿಯಾದ ಆರ್ಚ್ ಸಪೋರ್ಟ್ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನ ಬಳಸುವಂತದ್ದು ಬಹಳ ಮುಖ್ಯ. ಈ ಗಟ್ಟಿಯಾಗಿರುವಂತಹ ಚಪ್ಪಲ್ ಅಂತ ಹಾಕೊಂಡು ತುಂಬಾ ಹೊತ್ತು ನಿಂತ್ಕೊಂಡ್ಬಿಟ್ರೆ ಆ ಪ್ಲಾಂಟರ್ ಫೇಶಿಯಾದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ, ನೋವು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಸರಿಯಾಗಿ ಶಾಕ್ ಅಬ್ಸಾರ್ಬಿಂಗ್ ಕೊಡುವಂತಹ ಮಟೀರಿಯಲ್ ಇಂದ ಹಾಕಿರ್ಬೇಕು. ಅಂದ್ರೆ MCR ಅಥವಾ MCP ಅಂತ ಹೇಳ್ತೀವಿ. MCR ಅಂದ್ರೆ ಮೈಕ್ರೋಸೆಲ್ಯುಲರ್ ರಬ್ಬರ್ ಚಪ್ಪಲ್ ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ರೀತಿಯಾದಂತಹ ಮಟೀರಿಯಲ್, ಅದೊಂದು ಕಂಪನಿ ಹೆಸರಲ್ಲ, ಆ ಮಟೀರಿಯಲ್ ಇಂದ ಮಾಡಿರುವಂತಹ ಚಪ್ಪಲ್. ಇದನ್ನ ಡಾಕ್ಟರ್ ಚಪ್ಪಲ್ ಅಂತ ಹೇಳ್ತಾರೆ. ಇದು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ, ಮತ್ತೆ ಹಲವಾರು ಚಪ್ಪಲಿ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಆರ್ಥೋ ಚಪ್ಪಲ್ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿಯಾದಂತಹ ಚಪ್ಪಲನ್ನು ನಾವು ಮನೆ ಒಳಗಡೆ ಒಂದು, ಹೊರಗಡೆ ಒಂದು ಬಳಸೋದ್ರಿಂದ, ಅದರಲ್ಲೂ ಸರಿಯಾಗಿ ಆರ್ಚ್ ಸಪೋರ್ಟ್ ಇರುವಂತಹ ಚಪ್ಪಲನ್ನು ಬಳಸಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಆ ಒತ್ತಡ ಕಡಿಮೆ ಆಗುತ್ತೆ, ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಅದೇ ಶೂ ಅನ್ನ ಬಳಸ್ತೀವಿ ಅಂದ್ರೆ ಸರಿಯಾದ ವಾಕಿಂಗ್ ಶೂ ಅನ್ನ ಬಳಸಬೇಕು, ಸರಿಯಾಗಿ ಕುಶನ್ ಇದೆಯಾ ಇಲ್ಲೋ ಅಂತ ನೋಡ್ಬೇಕು. ಗಟ್ಟಿಯಾಗಿರುವಂತಹ ಶೂ, ಆಫೀಸ್ ಶೂ ಹಾಕೊಂಡು ಹೋಗ್ತಾ ಇರುವಂತವರು ಹೀಲ್ ಸಪೋರ್ಟ್ ಅಥವಾ ಹೀಲ್ ಕಪ್ಸ್ ಬರುತ್ತೆ, ಸಿಲಿಕಾನ್ ಹೀಲ್ ಕಪ್ಸ್ ಅಂತ ಬರುತ್ತೆ, ಅದನ್ನ ಹಿಮ್ಮಡಿ ಹತ್ರ ಇಟ್ಕೋಬಹುದು. ಅಥವಾ ಇಡೀ ಪಾದಕ್ಕೆ ಬೇಕಾಗಿರುವಂತಹ ಸಿಲಿಕಾನ್ ಸೋಲ್ ಅಂತ ಬರುತ್ತೆ, ಅದನ್ನ ಇಟ್ಕೋಬಹುದು. ಸೊ ಈ ರೀತಿಯಾಗಿ ಸ್ವಲ್ಪ ನಮ್ಮ ಪಾದರಕ್ಷೆಯಲ್ಲಿ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ಆ ಹಿಮ್ಮಡಿ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡಬಹುದು, ಬಹಳ ಚೆನ್ನಾಗಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಮನೆಮದ್ದುಗಳ ಜೊತೆ ನಾವು ತುಂಬಾ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಅದರ ಜೊತೆಗೆ ನಮ್ಮ ದೇಹ ತೂಕ ಹೆಚ್ಚಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಮನೇಲಿರುವಂತಹ ಹೆಂಗಸರು, ನಿಂತ್ಕೊಂಡೇ ಕೆಲಸ ಮಾಡುವಂತವ್ರು, ಯಾರಿಗೆ ಈ ಹಿಮ್ಮಡಿ ನೋವು ಹೆಚ್ಚಿರುತ್ತೋ ಅವರು ಬಹಳ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಯಾವಾಗ ಸಾಮಾನ್ಯವಾಗಿ ಈ ಹಿಮ್ಮಡಿ ನೋವು ಒಂದು 2 ರಿಂದ 3 ವಾರದಲ್ಲಿ ತನ್ನಿಂತಾನೇ ಸರಿಪಡಿಸ್ಕೊಳ್ಳುವಂತಹ ತೊಂದರೆ. ಇದು ಕಾಯಿಲೆ ಅಲ್ಲ, ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಥವಾ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಅಂತ ಹೇಳ್ಬೋದು. ಇದು ತನ್ನಿಂತಾನಾಗಿ ಯಾವಾಗ 2-3 ವಾರದಲ್ಲಿ ಕಡಿಮೆ ಆಗ್ತಾ ಇಲ್ವೋ ಈ ಮನೆಮದ್ದುಗಳಿಂದ, ಅವಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋದಾಗ ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ, ಇದಕ್ಕೆ ಮಾತ್ರೆಗಳು, ಔಷಧಿಗಳ ಅವಶ್ಯಕತೆ ಇದೆಯಾ, ಸ್ವಲ್ಪ ದಿನದಲ್ಲಿ ಔಷಧಿ ಕೊಟ್ಟಾಗ ತನ್ನಿಂತಾನೇ ಸುಧಾರಿಸುವಂತಹ ಸಾಧ್ಯತೆ ಇರುತ್ತೆ. ಯಾರಿಗೆ ಕಡಿಮೆ ಆಗ್ತಾ ಇಲ್ವೋ ಅವ್ರಿಗೆ ಫಿಸಿಯೋಥೆರಪಿ ಮೊಡಾಲಿಟೀಸ್ ಬರುತ್ತೆ, ಕೆಲವೊಂದು ಸ್ಪೆಸಿಫಿಕ್ ಆದಂತಹ ವ್ಯಾಯಾಮಗಳನ್ನು ಹೇಳ್ಕೊಡ್ಬಹುದು. ಅಥವಾ ತುಂಬಾ ದಿನದಿಂದ ಕಡಿಮೆ ಆಗ್ತಾ ಇಲ್ಲ, ಮಾತ್ರೆಗಳು ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಹಿಮ್ಮಡಿಗೆ ಒಂದು ಸಣ್ಣ ಇಂಜೆಕ್ಷನ್ ಅನ್ನ ಕೊಡಬಹುದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ಹಿಮ್ಮಡಿ ನೋವನ್ನ ಸರಿಪಡಿಸ್ಕೋಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.